ಇದು ಏನಿದು? ನಿಮ್ಮ ದೇಹ. ನಿಮ್ಮ ದೇಹಕ್ಕೆ ನೀವು ಏನೇನ್ ಕೊಡ್ತಾ ಇದ್ದೀರಾ? ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನ್ ಕೊಡ್ತಾ ಇದ್ದೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆ ವಾಕಿಂಗ್, ಎಕ್ಸಸೈಸ್ ಕೊಡ್ತಾ ಇದ್ದೀರಾ? ಯೋಚನೆ ಮಾಡಿ ನೋಡಿ. ಅದಾದ್ಮೇಲೆ ಒಳ್ಳೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀರಾ? ಅದಾದ್ಮೇಲೆ ಕೆಲಸ ಕೊಡ್ತಾ ಇದ್ದೀರಾ ಟೈಮ್ ಟು ಟೈಮ್? ಅದಾದ್ಮೇಲೆ ಮಧ್ಯಾಹ್ನ ಒಳ್ಳೆ ಊಟ ಕೊಡ್ತಾ ಇದ್ದೀರಾ? ಅದಾದ್ಮೇಲೆ ಸಂಜೆ ಏನಾದ್ರು ಲೈಟ್ ಆಗಿ ಸ್ನಾಕ್ಸ್, ಮತ್ತೆ ಏನಾದ್ರು ಈ ದೇಹಕ್ಕೆ ಏನಾದ್ರು ಒಳ್ಳೇದು ಇನ್ನು ಇಂಪ್ರೂವ್ ಆಗುವಂತದ್ದು. ಮತ್ತೆ ರಾತ್ರಿ ಊಟ ಆದ್ಮೇಲೆ ಮುಖ್ಯವಾಗಿ ಟೈಮ್ ಕರೆಕ್ಟ್ ಆಗಿ ನಿದ್ದೆ. ಇದೆಲ್ಲ ಕೊಡ್ತಾ ಇದ್ದೀರಾ ಇಲ್ವಾ? ಇದೆಲ್ಲ ಯಾರ್ಯಾರು ಕೊಡ್ತಾ ಇದ್ದೀರೋ ನೀವು ನಿಮ್ಮ ದೇಹವನ್ನ ದೇವಸ್ಥಾನ ಅಂತ ಟ್ರೀಟ್ ಮಾಡ್ತಿದ್ದೀರಾ. ಆಕ್ಚುಲಿ ಪ್ರತಿಯೊಬ್ರು ಹಾಗೆ ಟ್ರೀಟ್ ಮಾಡ್ಬೇಕು. ನಮ್ಮ ದೇಹವನ್ನ ದೇವಸ್ಥಾನ ಅಂತ ಟ್ರೀಟ್ ಮಾಡ್ಬೇಕು. ನಮ್ಮ ದೇಹದೊಳಗಿರೋ ಈ ಪ್ರಾಣನೇ ದೇವರು ಅಂತ ಟ್ರೀಟ್ ಮಾಡ್ಬೇಕು. ಈಗ ಇದು ದೇವಸ್ಥಾನ ಅಂದ್ಮೇಲೆ ಇದಕ್ಕೆ ನಾವೇನೇನ್ ಕೊಡ್ತೀವಿ? ಒಳ್ಳೆ ನೈವೇದ್ಯ ಕೊಡ್ತೀವಾ? ಅಥವಾ ಒಳ್ಳೆ ಏನಾದ್ರು ಹೂಗಳು ಆ ತರದ್ದೆಲ್ಲ ಏನ್ ಕೊಡ್ತಾ ಇದೀವಿ? ಸ್ವಚ್ಛವಾಗಿ ಇಟ್ಕೊಂಡಿದೀವಾ? ಏನ್ ಮಾಡ್ತಾ ಇದೀವಿ? ನೀವು ಪ್ರತಿ ಒಂದು ನೆಗೆಟಿವ್ ಥಾಟ್ಗೆ ನೀವು ಈ ದೇವಸ್ಥಾನಕ್ಕೆ, ಈ ದೇವರಿಗೆ ಗಲೀಜಾಗಿರೋದನ್ನ ಕೊಡ್ತಾ ಇದ್ದೀರಾ? ಅಳಸೋಗಿರೋದನ್ನ ಕೊಡ್ತಾ ಇದ್ದೀರಾ? ಕೊಳ್ತೋಗಿರೋದನ್ನ ಕೊಡ್ತಾ ಇದ್ದೀರಾ? ಇಷ್ಟನಾ ನಿಮ್ಗೆ ಆತರ ಕೊಡೋದು? ಯೋಚನೆ ಮಾಡಿ. ಈ ದೇವಸ್ಥಾನ ಸ್ವಚ್ಛವಾಗಿ ಇಟ್ಕೊಂಡು ಇದಕ್ಕೆ ಎಕ್ಸಸೈಸ್ ಎಲ್ಲ ಕೊಟ್ಟು ಒಳ್ಳೆ ಪೌಷ್ಟಿಕವಾಗಿರೋ ಆಹಾರನ ಕೊಟ್ಟು ಒಳ್ಳೆ ಟೈಮ್ ಕರೆಕ್ಟ್ ಆಗಿ ನಿದ್ದೆ ಕೊಟ್ಟು ಒಳ್ಳೆ ಪಾಸಿಟಿವ್ ಎಮೋಷನ್ಸ್ ಅನ್ನ ಕೊಟ್ಟು ಆ ತರ ಕಾಪಾಡ್ಕೊಂಡು ನೋಡಿ. ಆ ತರ ಕಾಪಾಡ್ಕೊಂಡಾಗ ಇದೇ ದೇಹ, ಇದೇ ಆತ್ಮ ನಿಮ್ಮ ಲೈಫಲ್ಲಿ ಏನೇನ್ ಬೇಕೋ ಎಲ್ಲ ಮ್ಯಾನಿಫೆಸ್ಟ್ ಮಾಡಿ ಕೊಡುತ್ತೆ. ಖಂಡಿತ ಕೊಡುತ್ತೆ. ಟ್ರಯಲ್ ಮಾಡಿ ನೋಡಿ. ಈಗ ನೀವೇನ್ ಮಾಡ್ತಿದ್ದೀರಾ ಈ ದೇಹಕ್ಕೆ ಅಂತ ಒಂದು ಸಲ ಯೋಚನೆ ಮಾಡ್ಕೊಂಡು ನೋಡಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೇನ್ ಮಾಡ್ತಾ ಇದ್ದೀರಾ ಈ ದೇಹಕ್ಕೆ? ಅಳ್ಸೋಗಿರೋದು ಕೊಡ್ತಾ ಇದ್ದೀರಾ, ಚೆನ್ನಾಗಿರೋದು ಕೊಡ್ತಾ ಇದ್ದೀರಾ, ಎಲ್ಲ ಮಿಕ್ಸ್ ಆಗಿದೆ. ಜಾಸ್ತಿ ಅಳ್ಸೋಗಿರೋದೇ ಕೊಡ್ತಿರ್ತೀರಾ ಅಲ್ವಾ? ಸೊ ನಿಮ್ಮ ದೇಹವನ್ನ ದೇಗುಲದ ತರ ಟ್ರೀಟ್ ಮಾಡಿ. ಒಳಗಿರೋ ಪ್ರಾಣನೇ ದೇವರು. ಸೊ ಈ ದೇವರಿಗೆ, ಈ ದೇವಸ್ಥಾನಕ್ಕೆ ಏನೇನ್ ಕೊಡ್ತೀರಾ ಅನ್ನೋದು ಈಗ ನಿಮಗ್ ಬಿಟ್ಟಿದೆ.